ನಮಸ್ಕಾರ. ನಾನು ಶ್ರೀಧರ್ ಭಟ್, ತಿರುಮೂಲಾರ್ ಸಿದ್ಧರ ಪೀಠರ್ ಕೊಯಂಬತ್ತೂರಿನ ಶಿವಯೋಗಿ ಶಿವರಾಜನ್ ಅವರ ವಿದ್ಯಾರ್ಥಿ. ಅವರಿಂದ ನಾನು ತಿರುಮಂದಿರವನ್ನ ಪ್ರಧಾನವಾಗಿರುವಂತಹ ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದೇನೆ. ಈಗ ಪ್ರತ್ಯಾಹಾರ ಯೋಗದ ನನ್ನ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಮಾಡದವರು ಮುಂದಿನ ನೋಟಿಫಿಕೇಶನ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಈಗ ಪ್ರತ್ಯಾಹಾರ ಯೋಗದ ಅನುಭವ. ಪ್ರತ್ಯಾಹಾರ ಯೋಗ ಅಂತ ಹೇಳಿ ಇವತ್ತು ನಾವೇನು ಹೇಳ್ತೇವೆ, ಇದನ್ನು ಸರಿಯಾಗಿ ಹಂತ ಹಂತವಾಗಿ ನಮಗೆ ಹೇಳಿಕೊಡುವವರು ಈಗ ಇರುವುದು ನನಗೆ ಅನ್ನಿಸುವುದು ಶಿವಯೋಗಿ ಶಿವರಾಜನ್ ಮಾತ್ರ. ಯಾಕೆ ಅಂತ ಹೇಳಿದ್ರೆ ನಾವು ನೇರವಾಗಿ ಪ್ರತ್ಯಾಹಾರಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಪ್ರತ್ಯಾಹಾರ ಎಷ್ಟನೇ ಇದ್ದು ಅಷ್ಟಾಂಗ ಯೋಗದಲ್ಲಿ 6ನೇ ಲಿಂಗ 6, 7, 8ರಲ್ಲಿ ಬರ್ತದೆ. ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಬರ್ತದೆ. ಆಗ ಈ ಹಂತಗಳನ್ನು ಹೋಗಬೇಕಿದ್ರೆ ಅವರು ನಮಗೆ ಪ್ರಾರಂಭದಲ್ಲಿ ಮನುಷ್ಯನಿಗೆ ವಾತ, ಪಿತ್ತ, ಕಫ ಅದು ಸರಿಯಾಗಲಿಕ್ಕೆ ಬೇಕಾಗಿ ಏನೆಲ್ಲ ಹೇಳಿ ಕೊಡ್ತಾರೆ ಅಂತ ಹೇಳಿದ್ರೆ, ಚಕ್ರ ಆಕ್ಟಿವೇಶನ್ ಲೆವೆಲ್ 1 ಉಂಟು, ಲೆವೆಲ್ 2 ಉಂಟು. ಆಮೇಲೆ ಅದಾದ ನಂತರ ಆ ಚಕ್ರದಲ್ಲಿ ದೇವತಾ ಸ್ವರೂಪವನ್ನು ಧ್ಯಾನಿಸಲಿಕ್ಕಿದೆ ಮುಗಿಲಿನಲ್ಲಿ. ಅಲ್ಲಿ ಮತ್ತೆ ಯಂತ್ರಗಳು, ನವಾವರಣ ಶಕ್ತಿ, ಮತ್ತೆ ದಶಮಹಾವಿದ್ಯೆ, ಇದೆಲ್ಲವನ್ನು ಅದರ ಕುರಿತು ಧ್ಯಾನ ಮಾಡಿದಾಗ ಕ್ರಮೇಣವಾಗಿ ದಶವಾಯುಗಳು ಇದೆಲ್ಲವೂ ಆಕ್ಟಿವೇಶನ್ ಆಗಿ ನಮಗೇನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಒಳಗಿನ ಆಂತರಿಕ ಏನು ಕಾರಣ ಶರೀರ, ಸೂಕ್ಷ್ಮ ಶರೀರ ಇದೆಲ್ಲ ಶುದ್ಧಿ ಆಗ್ತದೆ. ಶುದ್ಧಿ ಆದ ನಂತರ ಅದು ಒಂದೊಂದು ದಿನ ಒಂದೊಂದು ರೀತಿಯ ಅನುಭವ ಆಗ್ತದೆ. ಪ್ರತ್ಯಾಹಾರ ಅಂತ ಹೇಳಿದ್ರೆ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಇದೆಲ್ಲವೂ ಕೂಡ ಆಧ್ಯಾತ್ಮಿಕವಾಗಿ ಅದಕ್ಕೆ ತಯಾರಾಗ್ತದೆ. ಪ್ರತ್ಯಾಹಾರದಲ್ಲಿ ಮೊದಲನೇ ದಿನದ ಅನುಭವ ಅಂತ ಹೇಳಿದ್ರೆ, ನಮ್ಮ ಶರೀರವನ್ನು ಈ ಪ್ರತ್ಯಾಹಾರದಲ್ಲಿ ಆ ಲಿಂಗ ಸ್ವರೂಪಿ ಶರೀರವಾಗಿ ಬದಲಾಯಿಸಿ ಅದಕ್ಕೊಂದು ಮಂತ್ರ ಇರ್ತದೆ. ಒಂದೊಂದು ನಮ್ಮ ಪ್ರತ್ಯಾಹಾರ ಯೋಗದ ಒಂದೊಂದು ಭಾಗಕ್ಕೂ ಒಂದೊಂದು ಮಂತ್ರ ಇರ್ತದೆ. ಅದಕ್ಕೊಂದು ಲಿಂಗ ಸ್ವರೂಪದ ಮಂತ್ರವನ್ನು ಕೊಟ್ಟು ಅವರು ಅದರ 1ನೇ ದಿನದ ಧ್ಯಾನ ಮಾಡಿದಾಗ ಇದು ನಮ್ಮ ಆಕಾಶ ತತ್ವದಲ್ಲಿ ಅದರಲ್ಲಿರುವಂಥದ್ದು ಕಿವಿಯ ಭಾಗ. ಕಿವಿಯ ಮಧ್ಯ ಕಿವಿ ಉಂಟಲ್ಲ, ಮಧ್ಯ ಕಿವಿಯಿಂದ ಹೊರ ಕಿವಿಯವರೆಗೆ ಕಿವಿ ಭಾಗ ಎಷ್ಟು ಉಂಟು, ನಾವು ಬಯೋಲಾಜಿಕಲ್ ಕಿವಿ ಇರ್ಬೋದು, ಅದು ಸೂಕ್ಷ್ಮ ಆಗ್ತಾ ಅಷ್ಟು ಭಾಗವು ವೈಬ್ರೇಷನ್ ಆಗ್ತದೆ, ಅಷ್ಟು ಭಾಗವು ಶುದ್ಧವಾಗ್ತದೆ. ಮತ್ತೆ ನಮ್ಮ ಸ್ವರಗಳೇನೆಲ್ಲ ಉಂಟು ಅದೆಲ್ಲವೂ ಪರಿಶುದ್ಧವಾಗಿ ಈ 1ನೇ ದಿನದ ಧ್ಯಾನದಲ್ಲಿ ನಮಗೆ ಅನುಭವಕ್ಕೆ ಬರ್ತದೆ. ಇನ್ನು 2ನೇ ದಿನದ ಧ್ಯಾನ, 2ನೇ ದಿನದ ಧ್ಯಾನ ಅದು ಕೂಡ ನಮ್ಮ ಆಕಾಶ ತತ್ವದಲ್ಲೇ ಇರ್ತದೆ. ಆದ ಕಾರಣ ಅದು ಮೂಗಿನ ಭಾಗವು ಶುದ್ಧ ಆಗ್ತಾ ಹೋಗ್ತದೆ. ಮೂಗು ಎಲ್ಲಿಂದ ಪ್ರಾರಂಭ ಆಗ್ತದೆ, ಮೂಗಿನ ಶ್ಲೇಷ್ಮ ಗ್ರಂಥಿಗಳು ಇದೆಲ್ಲವೂ ನಮಗೆ ಆ ಶ್ಲೇಷ್ಮ ಗ್ರಂಥಿಗಳ ಅನುಭವ ಆಗ್ತದೆ. ಮತ್ತೆ ಯಾವಾಗ್ಲೂ ಸಹ ಮೂಗಿನ ಸಮಸ್ಯೆ ಅದು ಇರುವುದಿಲ್ಲ, ಮೂಗು ಸೋರುವುದಾಗ್ಲಿ ಯಾವುದೇ ಸಮಸ್ಯೆ ಇರುವುದಿಲ್ಲ, ಅದು ಶುದ್ಧ ಆಗ್ತದೆ. ಇನ್ನು 3ನೇದ್ದು ನಾವು ನಾಲಿಗೆ ಇರುವಂತದ್ದು, ಧ್ವನಿಪಟ್ಟಿಗೆ ಇರುವಂತದ್ದು, ಅಲ್ಲಿ ಗುರುತತ್ವದ ಲಿಂಗದ ಒಂದು ಮಂತ್ರ ಇರ್ತದೆ. ಮಂತ್ರ ಇರ್ತದೆ, ಒಂದು ಯಂತ್ರ ಇರ್ತದೆ, ಒಂದು ಮುದ್ರೆ ಇರ್ತದೆ. ಇದೆಲ್ಲವೂ ಆಗುವಾಗ 3ನೇದು ನಾಲಿಗೆ ಮತ್ತು ಧ್ವನಿಪಟ್ಟಿಗೆ ಆ ನೇರವಾಗಿ ಆ ನಿರ್ದಿಷ್ಟ ಭಾಗದಲ್ಲಿ ನಮಗೆ ವೈಬ್ರೇಷನ್ ಅನುಭವಕ್ಕೆ ಬರ್ತದೆ. ಅದೇನೋ ಒಂದು ಶುದ್ಧ ಆದ ಹಾಗೆ ಅನುಭವ ಆಗ್ತದೆ. ಅದು ಮಾತ್ರ ಅಲ್ಲ, ಗಂಟಲಿನಲ್ಲಿ ಸ್ವರವು ನಮ್ದು ಸ್ವರ ಬದಲಾಗ್ತದೆ, ಇಂಪಾಗ್ತಾ ಹೋಗ್ತದೆ. ಹಾಗೆ ಇಷ್ಟೆಲ್ಲ ಆಗ್ಬೇಕೆ ನಾವು ನೆನಪಿಟ್ಟುಕೊಳ್ಬೇಕು. ನಮ್ಮ ಗುರು ಪರಂಪರೆ ಇರುವಂತದ್ದು ಶಿವನಿಂದ ನಂದಿ, ನಂದಿಯಿಂದ ತಿರುಮೂಲಾರಿಂದ ನೇರವಾಗಿ ನಮ್ಮ ಶಿವಯೋಗಿ ಶಿವರಾಜನೇ. ಆ ಗುರು ಪರಂಪರೆಯನ್ನು ನಾವು, ನನ್ನ ಅಭಿಪ್ರಾಯಕ್ಕೆ ಅದನ್ನು ನಾವೊಂದು ಏನು ಆರಾಧನೆ ಮಾಡ್ತಾ ಇರಬೇಕು. ಆಗ ನಮಗೆ ಹೆಚ್ಚು ಅನುಭವಗಳಾಗ್ತದೆ. ನಮ್ಗೆ ಏನು ದಾರಿ ತಪ್ಪಿದ್ರೆ ಅದೆಲ್ಲವೂ ಆ ದಾರಿ ಸರಿ ಮಾಡಿಕೊಡ್ತದೆ. ಮುಂದೆ 4ನೇ ದಿನದ ಧ್ಯಾನಕ್ಕೆ ಹೋದರೆ ಅಲ್ಲಿ ನಮ್ಮ ಶರೀರದಲ್ಲಿ ಪೃಥ್ವಿ ತತ್ವ ಬ್ಯಾಲೆನ್ಸ್ ಆಗ್ತದೆ. ಪೃಥ್ವಿ ತತ್ವ ಬ್ಯಾಲೆನ್ಸ್ ಆಗ್ತದೆ. ಪೃಥ್ವಿ ತತ್ವ ಬ್ಯಾಲೆನ್ಸ್ ಆದ ನಂತರ ಇನ್ನು 5ನೇ ಯೋಗ, ನಾವು ಅಲ್ಲಿ ಪೃಥ್ವಿ ತತ್ವದಲ್ಲಿ ನಮ್ಮ ಅಪಾನ ವಾಯು ಎಲ್ಲ ಶುದ್ಧವಾಗಿ ನಮ್ಮ ಶರೀರದಲ್ಲಿ ದೃಢತೆ ಬರ್ತದೆ.
ಆಮೇಲೆ ಮುಂದಿನದ್ದು 5ನೇ ದಿನದ ಧ್ಯಾನ. ನಮ್ಮ ಪ್ರಾಣ ಶರೀರ ಆಗಬೇಕಿದ್ರೆ ಪ್ರಾಣಕ್ಕೂ ಚರ್ಮಕ್ಕೂ ಸಂಬಂಧ ಇದೆ. ಅನಾಹತದಿಂದ ಆ ನಮ್ಮ ಚರ್ಮ ತೇವಯುಕ್ತವಾಗಿ ಚರ್ಮ ಆರೋಗ್ಯಯುತವಾಗ್ತದೆ. ಆ ಚರ್ಮ ಅದರ ನಂತರ 6ನೇ ದಿನದ ಹೋಗುವಾಗ ನಾವು ಅದು ನಾಡಿತ್ರಯ ಇರುತ್ತದೆ. ಯಾವುದು ನಾಡಿತ್ರಯ? ಒಂದು ಅಗ್ನಿ ನಾಡಿ, ಒಂದು ಸೂರ್ಯ ನಾಡಿ, ಒಂದು ಚಂದ್ರ ನಾಡಿ, ಇಡಕಲ, ಪಿಂಗಳ ಮತ್ತು ಸುಷುಮ್ನ. ಈ 3 ನಾಡಿತ್ರಯದಲ್ಲೂ ಕೂಡ ಅದು 2 ಪರಸ್ಪರ ಕಾಲಿನಿಂದ ನಮ್ಮ ಚಲನೆ, ಮೀನಖಂಡದಿಂದ ಕಾಲಿನಿಂದ ಕಣ್ಣಿನವರೆಗೆ ಹೋಗ್ತದೆ. ಅದು ಬಲಕಾಲ ಆಗಿರ್ಬೋದು, ಅಲ್ಲಿ ಎಡಕಾಲಾಗಿ 2 ಮೇಲಿನವರೆಗೆ ಹೋಗ್ತದೆ. ಇನ್ನು ಸೂರ್ಯ ನಾಡಿ ಅಂತ ಕರೀತೇವೆ. ಅದನ್ನು ನಾವು ಧ್ಯಾನ ಮಾಡಿದಾಗ ಅಲ್ಲಿ ನರಗಳು ಚೈತನ್ಯಯುಕ್ತವಾಗ್ತದೆ. ನರಗಳು ಚೈತನ್ಯಯುಕ್ತವಾಗಿ ತಲೆಯಲ್ಲಿ ಅದರ ಅನುಭವ, ಬ್ರೈನ್ ನಲ್ಲಿ ಅದರ ಅನುಭವ ಆಗ್ತದೆ. ಮುಂದಿನದ್ದು 8ನೇ ದಿನದ ಧ್ಯಾನಕ್ಕೆ ನಾವು ಬರುವಾಗ ಸುಷುಮ್ನ ಯಾವ ಶುದ್ಧ ಆಗ್ತಾ ಇರುವಂತದ್ದು. ಅದಕ್ಕೆ ಅಗ್ನಿಲಿಂಗದ ಮಂತ್ರ, ಯಂತ್ರ, ಮುದ್ರೆ ಇದೆಲ್ಲವೂ ಇರ್ತದೆ. ಇದು ಮಾಡಿದಾಗ ಸುಷುಮ್ನದಲ್ಲಿ ಚಲನೆ, ಆ ಪ್ಯಾಸೇಜ್ ಉಂಟಲ್ಲ ಮೂಲಾಧಾರದಿಂದ ಆಜ್ಞಾಚಕ್ರದವರೆಗೆ, ಅದು ಶುದ್ಧ ಆಗುವಂತ ಅನುಭವ ಬರ್ತದೆ. ಮತ್ತೆ ಕೊನೆಯದಾಗಿ 9ನೇ ದಿನ 9, 10, 11, 12 ಅದರ 4 ಇರ್ತದೆ. ಅಹಂಕಾರ, ಬುದ್ಧಿ, ಚಿತ್ತ, ಮನಸ್ಸು. ಇದು ಈ 4ಕ್ಕೂ ಪ್ರತ್ಯೇಕವಾದಂತಹ ಮಂತ್ರಗಳಿರ್ತದೆ. ಆ ಮಂತ್ರಗಳನ್ನು ಹೇಳಿದಾಗ ಚಿತ್ತ ಶುದ್ಧಿ ಆಗ್ತದೆ. ಚಿತ್ತ ಶುದ್ಧಿ ಆದಂತಹ ಅನುಭವ ಎಂತದು? ಮೂಲಾಧಾರದಲ್ಲಿರುವಂತಹ 4 ಪೆಟಲ್ ಅದು ಮೇಲಕ್ಕೆ ಹೋಗಿ ಬ್ರಹ್ಮರಂಧ್ರದಲ್ಲಿ ಅದೆಲ್ಲವೂ ಶುದ್ಧವಾಗಿ ಆ ಬಣ್ಣ ಏನು ಅತ್ಯಂತ ಶುದ್ಧವಾಗಿ ಇಲ್ಲಿರುವಂತಹ ಬಣ್ಣ ಅಲ್ಲಿ ಹೋಗಿ ಬಂದು ಅಹಂಕಾರ, ಬುದ್ಧಿ, ಚಿತ್ತ, ಮನಸ್ಸು, ನಮ್ಮ ಮನಸ್ಸು